ಆಫೀಸ್ ಬಾಯ್ ಆಗಿದ್ದವನು ಉದ್ಯೋಗದಾತನಾದ ಕಥೆಯು ಹಾಸನ ಜಿಲ್ಲೆ ಶನಿವಾರ ಸಂತೆಯ ಉದಯಕುಮಾರ್ ಡಿಗ್ರಿ ಡ್ರಾಪ್ಔಟ್ ಆದವರು. ಹೊಟ್ಟೆಪಾಡಿಗಾಗಿ ಆಫೀಸ್ ಬಾಯ್ ಆಗಿ ವೃತ್ತಿ ಬದುಕು ಆರಂಭಿಸಿದ ಅವರು ಈಗ ಒಂದು ಕಂಪನಿಯ ಸಿಇಒ ಆಗಿದ್ದಾರೆ. 2,000 ಮಂದಿಗೆ ಕೆಲಸ ಕೊಟ್ಟಿದ್ದಾರೆ. ಇದು ಪವಾಡವಲ್ಲ, ನಿಜವಾಗಿ ನಡೆದಿರುವಂತ ಘಟನೆ. ಏನೆಂದರೆ 15 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಆಫೀಸ್ ಬಾಯ್ ಆಗಿದ್ದ ಅಚ್ಚ ಕನ್ನಡಿಗನೊಬ್ಬ ಇವತ್ತು 2,000ಕ್ಕೂ ಹೆಚ್ಚು ಮಂದಿಗೆ ನೌಕರಿ ಕೊಡುವಂತ ಮಟ್ಟಕ್ಕೆ ಬೆಳೆದಿದ್ದಾನೆ. ಉದ್ಯಮಿ ಅನ್ನಿಸಿಕೊಂಡಿದ್ದಾನೆ. ಈತ ಸೇವೆ ಒದಗಿಸುವ ಕಂಪನಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟ ನಿರ್ಧರಿಸುವ ISO ಪ್ರಮಾಣ ಪತ್ರ ಸಿಕ್ಕಿದೆ. ಅಂದಹಾಗೆ ಈ ಉದ್ಯಮಿಯ ಹೆಸರು ಉದಯಕುಮಾರ್. ಈತನ ಒಡೆತನದ ಕಂಪನಿಯ ಹೆಸರು ಶ್ರೀ ಉದ್ಯೋಗ್ ಎಂಟರ್ಪ್ರೈಸಸ್. ಆಫೀಸ್ ಬಾಯ್ ನೌಕರಿಯಿಂದ ಒಂದು ಕಂಪನಿಯ ಸಿಇಒ ಅನ್ನಿಸಿಕೊಳ್ಳುವವರೆಗೆ ತಾನು ನಡೆದು ಬಂದ ಹಾದಿಯನ್ನು ಆತ ವಿವರಿಸಿದ್ದು ಹೀಗೆ. ನಮ್ಮ ತಂದೆ ತಾಯಿಯ ಹೆಸರು ವಿರೂಪಾಕ್ಷಯ್ಯ, ಸರೋಜಮ್ಮ, ಹಾಸನ ಜಿಲ್ಲೆ, ಶನಿವಾರ ಸಂತೆಗೆ ಸಮೀಪದ ಚಿನ್ನಳ್ಳಿ ನನ್ನ ಹುಟ್ಟೂರು. ಮನೇಲಿ ನಾನೇ ಮೊದಲ ಮಗ, ಜೊತೆಗೆ ತಮ್ಮ ತಂಗಿ ಇದ್ದರು. ಅಪ್ಪ ತಮ್ಮ ಜವಾಬ್ದಾರಿ ಮರೆತಿದ್ದರು. ದುಶ್ಚಟಗಳ ಹಿಂದೆ ಬಿದ್ದಿದ್ರು. 5-6 ಕಡೆ ಸಾಲ ಮಾಡಿದ್ರು. ಪರಿಣಾಮವಾಗಿ ಜಮೀನಿನಲ್ಲಿ ಬೆಳೆದ ಬೆಳೆಯೆಲ್ಲ ಸಾಲಗಾರರ ಪಾಲಾಗ್ತಾ ಇತ್ತು. ಹೊಟ್ಟೆಪಾಡಿಗಾಗಿ ಅಮ್ಮ ಕೂಲಿಗೆ ಹೋಗ್ತಿದ್ದು 10 ವರ್ಷ ಆಗುತ್ತಿದ್ದಂತೆ ಆಗಿಂದಾಗ್ಗೆ ಸ್ಕೂಲ್ಗೆ ಚಕ್ಕರ್ ಹಾಕಿ ನಾನು ಕೂಲಿಗೆ ಹೋಗ್ತಿದ್ದೆ. ದಿನಕ್ಕೆ 7 ರೂಪಾಯಿ ಕೊಡ್ತಿದ್ರು. ಅಮ್ಮನ ದುಡಿಮೆಯಿಂದಲೇ ಸಂಸಾರ ನಡೀತಿತ್ತು. ಅದು ಮಳೆಗಾಲದ ಒಂದು ದಿನ. ಅವತ್ತು ಶನಿವಾರ. ಅಮ್ಮ ಕೂಲಿಗೆ ಹೋಗಿದ್ದಳು. ತಮ್ಮ ತಂಗಿಯರೊಂದಿಗೆ ಮನೆಯ ಮುಂದೆ ಆಟವಾಡುತ್ತಿದ್ದೆ. ಆಗಲೇ ಪೊಲೀಸ್ ಎಂಬ ಬೋರ್ಡ್ ಹೊಂದಿದ್ದ ಜೀಪೊಂದು ಬಂತು. ಅದರಿಂದ ಕೆಳಗಿಳಿದ ವ್ಯಕ್ತಿಗಳು ಸೀದಾ ನಮ್ಮ ಮನೆಗೆ ನುಗ್ಗಿ ಅಲ್ಲಿದ್ದ ಪಾತ್ರೆ ಹಾಗೂ ಇತರ ವಸ್ತುಗಳನ್ನು ಎತ್ತಿಕೊಂಡು ಹೋದರು. ಈ ಅನಿರೀಕ್ಷಿತ ದಾಳಿಯಿಂದ ತತ್ತರಿಸಿದ ನಾವು ಅಳುತ್ತಾ ನಿಂತಿದ್ದೆವು. ಆಗಲೇ ಬಳಿ ಬಂದ ವ್ಯಕ್ತಿಯೊಬ್ಬರು ನನ್ನ ಕೈಗೆ ಒಂದು ರಶೀದಿ ನೀಡಿ ಜೀಪ್ ಹತ್ತಿದರು. ರಶೀದಿಯಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಎಂದು ಹೆಸರಿತ್ತು. 1,500 ರೂಪಾಯಿ ಸಾಲವನ್ನು ಹಿಂದಿರುಗಿಸದ ಕಾರಣ ಸಾಲಗಾರನ ಮನೆಯನ್ನು ಜಪ್ತಿ ಮಾಡಲಾಗಿದೆ ಎಂದು ಅಲ್ಲಿ ವಿವರಣೆ ಇತ್ತು. ಸಂಜೆ ಮನೆಗೆ ಬಂದ ಅಮ್ಮ ವಿಷಯ ತಿಳಿದು ಗೋಳಾಡಿದಳು. ಎದೆ ಬಡಿದುಕೊಂಡು ಅತ್ತಳು. ಅಪ್ಪ ಏನೂ ಆಗಿಯೇ ಇಲ್ಲ ಎಂಬಂತೆ ಮೌನವಾಗಿದ್ದರು. ಅವತ್ತು ರಾತ್ರಿ ಅಮ್ಮ ನಿರ್ಧಾರದ ಧ್ವನಿಯಲ್ಲಿ ಹೇಳಿದಳು, ಊರಲ್ಲೇ ಇದ್ರೆ ನೀನು ಒಬ್ಬ ಕೂಲಿಯವ ಆಗಿಬಿಡ್ತೀಯ. ಹಾಗಾಗೋದು ಬೇಡ. ಬೆಂಗಳೂರಿಗೆ ಹೋಗು. ನಿಮ್ಮ ಸೋದರ ಮಾವನ ಮನೇಲಿಟ್ಕೊಂಡು ಓದು. ಯಾವುದಾದ್ರೂ ಕೆಲಸಕ್ಕೆ ಸೇರ್ಕೊಂಡು ಉದ್ಧಾರ ಆಗು. ಅಮ್ಮನ ಮಾತಿನಂತೆ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿರೋ ಸೋದರ ಮಾವನ ಮನೆಗೆ ಬಂದೆ. ಅಲ್ಲಿದ್ದ ಗೀತಾ ಹೈಸ್ಕೂಲ್ಗೆ ಸೇರಿಕೊಂಡೆ. ಬೆಳಗ್ಗೆ ಒಂದು ಮನೇಲಿ, ಸಂಜೆ ಮತ್ತೊಂದು ಮನೇಲಿ ನೀರು ತುಂಬಿಸಬೇಕಿತ್ತು. ಇದಕ್ಕೆ ಪ್ರತಿಯಾಗಿ ಆ ಮನೆಯವರು ಒಂದೊಂದು ಹೊತ್ತು ಊಟ ಕೊಡ್ತಿದ್ರು. 2 ಹೊತ್ತು ಒಂದೇ ಮನೇಲಿ ಊಟ ಮಾಡುವಂತ ಸಂದರ್ಭ ನನ್ನ ಪಾಲಿಗೆ ಬರಲೇ ಇಲ್ಲ. ಅಷ್ಟೊಂದು ಸಂಕಟದ ಸಂದರ್ಭ ಅದು. ಈ ಕಷ್ಟದ ಮಧ್ಯೆಯೂ ಮೊದಲ ಪ್ರಯತ್ನದಲ್ಲೇ SSLC ಮುಗಿಸಿದೆ. 3 ವರ್ಷಗಳ ಅವಧಿಯಲ್ಲಿ ಬಂಧುಗಳ ತಾತ್ಸಾರ, ಚುಚ್ಚು ಮಾತು ಕೇಳಿ ರೋಸಿ ಹೋಗಿತ್ತು. ಬೆಂಗಳೂರಲ್ಲಿದ್ದು ದಿನವೂ ಅವಮಾನಕ್ಕೆ ಈಡಾಗುವ ಬದಲು ಊರಿಗೆ ಹೋಗಿ ಕೂಲಿ ಮಾಡ್ಕೊಂಡು ಇರೋದೇ ಚೆಂದ ಅನ್ನಿಸ್ತು. ಓದಿದ್ದು ಸಾಕು ಅಂದ್ಕೊಂಡು ಊರಿಗೆ ಹೊರಟೆ. ಈ ಸಂದರ್ಭದಲ್ಲಿ ಮುರುಳಿ ಎಂಬ ಗೆಳೆಯ ನನ್ನನ್ನು ತಡೆದ. ಅವನಿಗೆ ನನ್ನ ಹಿನ್ನೆಲೆ ಗೊತ್ತಿತ್ತು. ಉಳಿಯಲಿಕ್ಕೆ ನನ್ನ ಫ್ರೆಂಡ್ಸ್ ರೂಮಲ್ಲಿ ವ್ಯವಸ್ಥೆ ಮಾಡಿಸ್ತೀನಿ, ಅಲ್ಲಿಡ್ಕೊಂಡು ಓದು, ಯಾವುದಾದ್ರೂ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರಿಕೋ ಎಂದ. ಗೆಳೆಯನೇನೋ ಸದಾಶಯದಿಂದ ನನಗೆ ಆಶ್ರಯ ತಾಣ ತೋರಿಸಿದ್ದ. ಆದರೆ ಆ ರೂಮಿನಲ್ಲಿದ್ದ ಗೆಳೆಯರು ನನ್ನನ್ನು ನಿಕೃಷ್ಟವಾಗಿ ಕಂಡರು. ಒಂದೊಂದು ಸಂದರ್ಭದಲ್ಲಿ ಸೇವಕನ ತರ ನಡೆಸಿಕೊಂಡರು. ಆಗೆಲ್ಲ ಸಂಕಟ ಆಗ್ತಿತ್ತು. ಅಳು ಬರ್ತಿತ್ತು. ಆದರೆ ಕಂಬನಿ ಒರೆಸುವ ಕೈಗಳೇ ಇರಲಿಲ್ಲ. ಹೀಗಿರುವಾಗಲೇ ಪೀಣ್ಯದ ಸರ್ಕಾರಿ ಕಾಲೇಜಿನಲ್ಲಿ PUCಗೆ ಸೇರಿಕೊಂಡೆ. ಮಧ್ಯಾಹ್ನ 12ಕ್ಕೆ ಕಾಲೇಜು ಮುಗೀತಿತ್ತು. ರೂಮ್ನಲ್ಲಂತೂ ನೆಮ್ಮದಿ ಇರಲಿಲ್ಲ. ಹಾಗಾಗಿ ಮಧ್ಯಾಹ್ನ 1ರಿಂದ ರಾತ್ರಿ 9ರವರೆಗೆ ಒಂದು ಫ್ಯಾಕ್ಟರಿಲಿ ಆಫೀಸ್ ಬಾಯ್ ಆಗಿ ಸೇರಿಕೊಂಡೆ. ತಿಂಗಳಿಗೆ 375 ರು ಸಂಬಳವಿತ್ತು. ಇದೆಲ್ಲ 1990ರ ಮಾತು. ಫ್ಯಾಕ್ಟರಿಲಿ ನನ್ನನ್ನು ಆಫೀಸ್ ಬಾಯ್ ಎಂದು ತಗೊಂಡಿದ್ರು ನಿಜ. ಆದರೆ ಸ್ಟೋರ್ ಕೀಪರ್, ಸೆಕ್ಯೂರಿಟಿ ಗಾರ್ಡ್ ಎಂದೆಲ್ಲ ಕೆಲಸ ಮಾಡಿಸ್ತಿದ್ರು. ಅವತ್ತೊಂದು ದಿನ ವಿಪರೀತ ದಣಿದಿದ್ದೆ. ಸೆಕ್ಯೂರಿಟಿ ಗಾರ್ಡ್ ಎಂದು ರಾತ್ರಿ ಪಾಳಿಗೆ ಹಾಕಿದ್ರು. ಆಯಾಸದ ಕಾರಣದಿಂದ ಕೂತಲ್ಲೇ ನಿದ್ದೆ ಹೋಗಿದ್ದೆ. ಇದನ್ನು ಗಮನಿಸಿದ ಸೂಪರ್ವೈಸರ್ ಫ್ಯಾಕ್ಟರಿಯ ಸುತ್ತ 3 ರೌಂಡ್ ಓಡುವ ಶಿಕ್ಷೆ ವಿಧಿಸಿದ್ರು. ತುಂಬಾ ಸುಸ್ತಾಗಿದ್ದೀನಿ ಸರ್, ಓಡಲು ಆಗಲ್ಲ ಅಂದೆ. ಮರುದಿನವೇ ಕೆಲಸದಿಂದ ಕಿತ್ತು ಹಾಕಿದ್ರು. ಮುಂದೆ ಒಂದಷ್ಟು ದಿನ ಕೊರಿಯರ್ ಬಾಯ್ ಆಗಿದ್ದೆ. ಆಗ ಕೊರಿಯರ್ ತಲುಪಿಸುವ ನೆಪದಲ್ಲಿ ಬೆಂಗಳೂರಿನ ಉದ್ದಗಲಕ್ಕೂ ದಿನಕ್ಕೆ 40 ಕಿಮಿ ಸೈಕಲ್ ತುಳಿಬೇಕಿತ್ತು. ಈ ಮಧ್ಯೆ PUC ಮುಗೀತು. ತಕ್ಷಣವೇ HEMT ಫ್ಯಾಕ್ಟರಿಲಿ ಗುತ್ತಿಗೆ ಆಧಾರದ ಮೇಲೆ ನೌಕರಿಗೆ ಸೇರಿದೆ. ಹೀಗೆ ಮಾಡಲು ಕಾರಣವಿತ್ತು. ಹೊಟ್ಟೆಪಾಡಿಗಾಗಿ ಒಂದು ಕೆಲಸ ಬೇಕಿತ್ತು ಅನ್ನೋದು ಒಂದು ಕಾರಣ. ಅದಕ್ಕಿಂತ ಮುಖ್ಯವಾದ ವಿಷಯ ಒಂದಿತ್ತು. ಏನೆಂದರೆ HMTA ನೌಕರನಾದರೆ ಅಲ್ಲಿನ ಕ್ಯಾಂಟೀನ್ನಲ್ಲಿ ಒಂದು ಊಟಕ್ಕೆ 1 ರೂಪಾಯಿ, ಟೀಗೆ 10 ಪೈಸೆ ಬೆಲೆ ಇತ್ತು. ಅಲ್ಲಿ ಕೆಲಸಕ್ಕೆ ಸೇರಿದರೆ ಊಟದ ಖರ್ಚೇ ಇಲ್ಲದ ಕಾರಣ ಹೆಚ್ಚು ಹಣ ಉಳಿತಿತ್ತು. ಮಧ್ಯಾಹ್ನದ ಹೊತ್ತು ಕ್ಯಾಂಟೀನ್ನಲ್ಲಿ ಕೆಲಸ ಮಾಡಿದ್ರೆ ಅದಕ್ಕೂ ಎಕ್ಸ್ಟ್ರಾ ಹಣ ಸಿಗ್ತಿತ್ತು. ಕ್ಯಾಂಟೀನ್ ಮುಖ್ಯಸ್ಥರ ಬಳಿ ಮನವಿ ಮಾಡಿಕೊಂಡು ಆ ಕೆಲಸಕ್ಕೂ ಸೇರಿದೆ. ಉಳಿತಾಯದ ಹಣವನ್ನೆಲ್ಲ ಅಮ್ಮನಿಗೆ ಕಳಿಸ್ತಿದ್ದೆ. ಆಗಲೇ ಡಿಗ್ರಿ ಮಾಡಬೇಕು ಅನ್ನಿಸ್ತು. ಶೇಷಾದ್ರಿಪುರಂ ಸಂಜೆ ಕಾಲೇಜಿನಲ್ಲಿ BComಗೆ ಸೇರಿಕೊಂಡೆ. ಮನೆಯ ಪರಿಸ್ಥಿತಿ ಸುಧಾರಿಸಿತು ಅಂದುಕೊಳ್ಳುವಾಗಲೇ ನಾನು ಡಿಗ್ರಿ ಕೊನೆಯ ವರ್ಷದಲ್ಲಿದ್ದೆ. ಮುಂದೆ ಎಕನಾಮಿಕ್ಸ್ ಲೆಕ್ಚರರ್ ಆಗಬೇಕು ಎಂದು ಕನಸು ಕಂಡಿದ್ದೆ. ಅದಕ್ಕೆ